ಇನ್ನು ಬಿಜೆಪಿಯವರು ನಮ್ಮ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಮುಂದುವರಿಸಿದ್ದಾರೆ. ಯಾರು ಹೇಳಿದ್ದು? ಸಿದ್ದರಾಮಯ್ಯ. 50 ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಒಡ್ಡಿದ್ದಾರೆ. ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ರು. ಅದರ ಜೊತೆಗೆ ಬಿಜೆಪಿ ಎಂದು ನೇರವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಹಿಂದೆ 17 ಶಾಸಕರಿಗೆ ತಲಾ 25ರಿಂದ 50 ಕೋಟಿ ಕೊಟ್ಟು ಖರೀದಿ ಮಾಡಿದ್ರು. ಈಗ 50 ಕೋಟಿ ಆಮಿಷ ಒಡ್ಡಿದ್ದಾರೆ. ಈ ಹಣ ಎಲ್ಲಿಂದ ಬರುತ್ತೆ? ಬಿಜೆಪಿಯವರು ನೋಟ್ ಪ್ರಿಂಟ್ ಮಾಡಿದ್ರಾ ಅಂತ ಕೇಳಿದರು. ಆಮೇಲೆ ನನ್ನನ್ನು ಕೆಣಕಿದರೆ ರಾಜ್ಯದ ಜನ ಸುಮ್ಮನಿರಲ್ಲ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏನು ಹೇಳಿದರು ಸಿದ್ದರಾಮಯ್ಯನವರು? ಬನ್ನಿ ನೋಡೋಣ. ಈ ಸಾರಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50,000 ರೂಪಾಯಿಗಳನ್ನು ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತಾರೆ. ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ, ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿ. ಇದಾದ ನಂತರ ಸಿದ್ದರಾಮಯ್ಯನವರ ಹೇಳಿಕೆ ಗಮನಿಸಿ ಇದನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೆ. ನನ್ನನ್ನು ಕೆಣಕಿದರೆ ರಾಜ್ಯದ ಜನ ಸುಮ್ಮನಿರಲ್ಲ. ಯಾರಿಗೆ ಹೇಳಿದರು? ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿದ್ರು. ನನ್ನನ್ನು ಇಳಿಸಿದರೆ ಸುಮ್ಮನಿರಲ್ಲ ಅಂತ ಹೇಳಿದ್ರ? ಇದು ಒಂದು ವ್ಯಾಖ್ಯಾನ. ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗತ್ತೇನೋ ಅದಕ್ಕೆ ಹೇಳಿದರು ಅಂತ ನಂಬರ್ 1. ಎರಡನೇದು ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ತಾರೆ ಅನ್ನುವಂಥ ಸುಳಿವು ಸಿಕ್ಕಿದೆಯಾ? ಅದಕ್ಕೆ ಹೇಳಿದ್ರಾ? ಕಾಂಗ್ರೆಸ್ಗೆ ಹೇಳಿದ್ರಾ? ಇನ್ನೊಂದು ವ್ಯಾಖ್ಯಾನ, ಕುಮಾರ್ ನಾಯಕ್ MP ಮುಡಾ ಹಗರಣದಲ್ಲಿ MP ರಾಯಚೂರು MPಗೆ ನೋಟಿಸ್ ಕೊಟ್ಟರು. ತನ್ನ ಆಪ್ತ ಕುಮಾರ್ಗೆ ನೋಟಿಸ್ ಕೊಟ್ಟರು. ತನಗೂ ನೋಟಿಸ್ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ನನ್ನನ್ನೇನಾದರೂ ಮುಟ್ಟಿದರೆ ರಾಜ್ಯದ ಜನ ಬಿಡಲ್ಲ ಅಂತೇಳಿ BJPಗೆ ವಾರ್ನಿಂಗ್ ಕೊಟ್ಟರ? ಗೊತ್ತಿಲ್ಲ. CM ಸಿದ್ದರಾಮಯ್ಯ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ನಾನು ಕರ್ನಾಟಕಕ್ಕೆ ಭಾಗ್ಯಗಳನ್ನು ಕೊಟ್ಟಿದ್ದೇನೆ, ನನ್ನನ್ನು ಮುಟ್ಟಿದರೆ ಕರ್ನಾಟಕದ ಜನ ಸುಮ್ಮನೆ ಬಿಡುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಈ ವಾರ್ನಿಂಗ್ ಯಾರಿಗೆ? ನೋಡಿ, ನಾಳೆಯ ದೊಡ್ಡ ಚರ್ಚೆಯ ವಿಷಯ. ಕಾಂಗ್ರೆಸ್ ಹೈಕಮಾಂಡ್ಗ, BJPಗ ಗೊತ್ತಾಗ್ತಾ ಇಲ್ಲ. ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡಿಕೊಳ್ಳುವ ನಿಪುಣರಾಗಿದ್ದರೆ ಅರ್ಥ ಮಾಡ್ಕೊಳ್ಳಿ. ಹಾಕಿ ಅವರ ಡೈಲಾಗ್. ಒಟ್ಟು ಒಂದು ಕುಟುಂಬಕ್ಕೆ 50ರಿಂದ 60,000 ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದೆ. ಒಂದು ತಿಂಗಳಿಗೆ 50ರಿಂದ 60,000. ಯಾವ ಸರ್ಕಾರ ಕೊಟ್ಟಿದೆ? ಅದಕ್ಕೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರು ಎಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೆ. ಸಿದ್ದರಾಮಯ್ಯ ಇವತ್ತು ಹೇಳಿದ್ರಲ್ಲ, 50 MLAಗಳಿಗೆ 50 ಕೋಟಿ ಕೊಡ್ತಾ ಇದ್ದಾರೆ, ಸರ್ಕಾರ ಕೆಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಅದು ಪಾಸಿಬಲ್ ಇದೆಯಾ? ಸಾಧ್ಯತೆ ಇದೆಯಾ ಸಿದ್ದರಾಮಯ್ಯ ಸರ್ಕಾರವನ್ನು? ನಿಮಗೆ ಒಂದು ಝಲಕ್ ತೋರಿಸ್ಬಿಡ್ತೀನಿ. ವಿಧಾನಸಭೆಯ ಬಲಾಬಲ ಯಾವ ರೀತಿ ಇದೆ. ಕಾಂಗ್ರೆಸ್ 135+3, ಲತಾ ಮಲ್ಲಿಕಾರ್ಜುನ್, ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಪುಟ್ಟಸ್ವಾಮಿ ಗೌಡ್ರು ಇವರು ಸೇರಿ 135+3. BJP 66+1, ಜನಾರ್ದನ್ ರೆಡ್ಡಿ. ಆಮೇಲೆ JDS 19 ಇದೆ. ಓಕೆ, ಇದು ಈ ಥರ ಇರುವಂಥದ್ದು. ಆದರೆ ನೀವೆಷ್ಟೇ 50 ಜನರಿಗೆ ರಾಜೀನಾಮೆ ಕೊಡಿಸಿದ್ರು ಕೂಡ ಸಿದ್ದರಾಮಯ್ಯ ಸರ್ಕಾರವನ್ನು ಅಲುಗಾಡಿಸೋಕ್ಕಾಗೋದಿಲ್ಲ. ಇದು ಪಕ್ಕ. ಯಾಕೆ ಅಂತ ಹೇಳ್ತೀನಿ, ಬನ್ನಿ. ಸಿದ್ದರಾಮಯ್ಯ ಸರ್ಕಾರ ಕೆಡವೋದು ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ ಇದೆ. ಏನೇ ತಿಪ್ಪರ್ಲಾಗ ಹಾಕಿದರೂ ಕೂಡ ಸರ್ಕಾರ ಬೀಳೋದಿಲ್ಲ. ಮಹಾರಾಷ್ಟ್ರದಲ್ಲಿ ಬಿತ್ತಲ್ಲ ಅಂತ ನೀವು ಕೇಳ್ಬೋದು. ಮಹಾರಾಷ್ಟ್ರದಲ್ಲಿ ಬೀಳೋದಕ್ಕೆ ಅಲ್ಲಿ BJP ಇತ್ತು, ಕಾಂಗ್ರೆಸ್ ಇತ್ತು, ಆಮೇಲೆ ಶಿವಸೇನೆ ಇತ್ತು, ಮತ್ತು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ NCP ಇತ್ತು. ಆಮೇಲೆ ಪಕ್ಷ ಬಿಟ್ಟು ಹೋದವರಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ಗೆ ಮತ್ತು ಏಕನಾಥ್ ಶಿಂದೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಫರ್ ಇತ್ತು. ಇಲ್ಲಿ ಏನಂತ ಕೊಡ್ತಾರೆ? ಯಾವ ಕಾರಣಕ್ಕಾಗಿ ಮತ್ತೊಂದು ಪಾರ್ಟಿಗೆ ಹೋಗ್ತಾರೆ? BJPಗೆ ಹೋಗ್ತಾರೆ. ಯಡಿಯೂರಪ್ಪ ಇದ್ದಾರಾ? ಇಲ್ಲ. ಕರ್ನಾಟಕದಲ್ಲಿ ಅಂಥ ಬಲಿಷ್ಠ ನಾಯಕರಿಲ್ಲ BJPಯಲ್ಲಿ. ಸಿದ್ದರಾಮಯ್ಯ ಕನಸಿನಲ್ಲೂ BJPಗೆ ಸೇರೋದಿಲ್ಲ ಇವರನ್ನ ಕರ್ಕೊಂಡು ಹೋಗುವ ಅಂತ ಹೇಳಿದರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು BJPಗೆ ಕರ್ಕೊಂಡು ಹೋಗೋದಿಲ್ಲ. ಅಲ್ಲಿ ಏಕನಾಥ್ ಶಿಂದೆ ಆ ಕಡೆ ಹೋದರು, ಅಜಿತ್ ಪವಾರ್ ಆ ಕಡೆ ಹೋದರು. ಇಲ್ಲ, ಹಂಗೆ ಸಾಧ್ಯತೆ ಇಲ್ಲ. ಕರ್ನಾಟಕದಲ್ಲೂ ದೋಸ್ತಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ? ಮಾಡಬಹುದು. ಹೇಗೆ? 3/2 ಶಾಸಕರನ್ನು ಸೆಳೆಯಬೇಕು. ಏನು 3/2 ಶಾಸಕರು ಅಂತಂದರೆ
ಕೈಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ 135 ಅಂತ ಇಟ್ಕೊಳ್ಳಿ, 135 ಶಾಸಕರಿದ್ದರೆ ಡಿವೈಡೆಡ್ ಬೈ 3, 45 ನೀವು 45 + 45 90 MLAಗಳನ್ನು ನೀವು ಕರ್ಕೊಂಬಂದರೆ, ಬಿ ಜೆ ಪಿಯವರು ಕರ್ಕೊಂಬಂದರೆ ಯಾವುದೇ ರೀತಿಯಲ್ಲಿ ಚುನಾವಣೆ ಬೇಡ, ಏನು ಬೇಡ, ಬಿ ಜೆ ಪಿ ಅಧಿಕಾರಕ್ಕೆ ಬಂದುಬಿಡುತ್ತೆ. 89 MLAಗಳು 90 MLAಗಳನ್ನು ಕರ್ಕೊಂಬರ್ತೀರಾ? ಆಗ ಪಕ್ಷಾಂತರ ಕಾಯ್ದೆ ಅನ್ವಯ ಆಗೋದಿಲ್ಲ. ಆದರೆ 90 ಜನ ಹೋದ್ರಾಗ ನೀವು ಯಾರನ್ನು ಮಿನಿಸ್ಟ್ರ್ ಮಾಡ್ತೀರಿ? ಅಲ್ಲಿ ಮಿನಿಸ್ಟ್ರ್ ಮಾಡಲಿಕ್ಕೆ ಆಗೋದೇ ಟೋಟಲ್ 34 ಜನ. ಬಿ ಜೆ ಪಿಯವರಿಗೆ 15 ಜನರು ಕೊಡಬೇಕು. 90 ಜನ ಹೋದವರು ಅಲ್ಲಿ ಸುಮ್ಮನೆ ಹೋಗ್ತಾರಾ? ಇಲ್ಲ. ಆಯಿತು, 52 ಶಾಸಕರು ರಾಜೀನಾಮೆ ಕೊಡಿಸಿದ್ರೆ ಏನಾಗುತ್ತೆ? ಒಟ್ಟು 221 ಶಾಸಕರ ಬಲ ಹೊಂದಿರೋ ವಿಧಾನಸಭೆ, 3 ಸಂಸದರ ರಾಜೀನಾಮೆಯಿಂದ 221ಕ್ಕೆ ಕುಸಿತ ಕಂಡಿದೆ. ಈಗ ಎಲೆಕ್ಷನ್ ಆಯ್ತಲ್ಲ ಅವ್ರದ್ದು. ಕಾಂಗ್ರೆಸ್ನ 52 ಶಾಸಕರು ರಾಜೀನಾಮೆ ಕೊಟ್ಟರು ಅಂದ್ಕೊಳ್ಳಿ. 52 ಶಾಸಕರು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯ ಸರ್ಕಾರ ಪತನ ಆಗತ್ತೆ. 52 ಶಾಸಕರು ರಾಜೀನಾಮೆ ಕೊಟ್ಟರೆ ಆಗ ವಿಧಾನಸಭೆಯ ಬಲ 169ಕ್ಕೆ ಕುಸಿಯುತ್ತದೆ. 169ರ ಅರ್ಧ ಎಷ್ಟು? 84. 84ಕ್ಕೆ 1 ಜಾಸ್ತಿ ಇದ್ದರೆ 85 ಆಗತ್ತೆ. ಕಾಂಗ್ರೆಸ್ನ ಬಲ ಎಷ್ಟಾಯಿತು? ಸದಸ್ಯ ಬಲ ಎಷ್ಟಾಯಿತು? 169. ಕಾಂಗ್ರೆಸ್ ಎಷ್ಟಾಯಿತು? 52 ಶಾಸಕರು ರಾಜೀನಾಮೆ ಕೊಟ್ಟರೆ 82 ಆಗುತ್ತೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಷ್ಟಿದೆ? 85 ಇದೆ. ಯಾರು ಅಧಿಕಾರಕ್ಕೆ ಬರ್ತಾರೆ? ಬಿ ಜೆ ಪಿ, ಜೆ ಡಿ ಎಸ್ ಪ್ಲಸ್ ರೆಡ್ಡಿ ಸೇರಿದರೆ 86 ಜನ ಆಗ್ತಾರೆ. ಆದರೆ ಸರ್ಕಾರ ರಚನೆ ಮಾಡಿದ್ರು ಅಂತ ತಿಳ್ಕೊಳ್ಳಿ, 52 ಜನ ರಾಜೀನಾಮೆ ಕೊಟ್ಟು ಸರ್ಕಾರ ರಚನೆ ಮಾಡಿದ್ರು ಕೂಡ ಕಷ್ಟ ಇದೆ. ಯಾಕೆ? ಬಿ ಜೆ ಪಿ, ಜೆ ಡಿ ಎಸ್ ದೋಸ್ತಿ ಸರ್ಕಾರ ರಚನೆ ಮಾಡಿದ್ರು ಕೂಡ ಕಷ್ಟ ಇದೆ. 52 ಕಾಂಗ್ರೆಸ್ ಶಾಸಕರನ್ನು ರಾಜೀನಾಮೆ ಕೊಡಿಸಬೇಕು ಅಥವಾ 89 ಶಾಸಕರನ್ನು ಸೆಳೆಯಬೇಕು. ಎರಡೂ ಸಾಧ್ಯ ಇಲ್ಲ. ಅಷ್ಟು ಶಾಸಕರನ್ನು ಸೆಳೆದು 52 ಶಾಸಕರು ರಾಜೀನಾಮೆ ಕೊಟ್ಟು ಅವ್ರು ಯಾಕೆ ಬರ್ತಾರೆ? ಬಂದವರು ನನ್ನ ಮಂತ್ರಿ ಮಾಡಿ ಅಂತ ಬರ್ತಾರೆ. ಅಲ್ಲಿ ಮಂತ್ರಿ ಮಾಡೋಕ್ಕಾಗೋದೇ 34 ಜನರನ್ನು ಮುಖ್ಯಮಂತ್ರಿ ಸೇರಿ ಅಷ್ಟೂ ಶಾಸಕರನ್ನು ಸೆಳೆದು ಯಾವ ಸ್ಥಾನ ಕೊಡ್ತಾರೆ? ಬಿ ಜೆ ಪಿಯಲ್ಲೂ ಜನ ಇಲ್ವಾ? ಯಾವುದೇ ಆಸೆ ಇಲ್ಲದೆ ಶಾಸಕರು ಪಕ್ಷ ಬಿಡ್ತಾರಾ? ಈಗಾಗಲೇ 2 ಶಾಸಕರು ಬಿ ಜೆ ಪಿ ಮೇಲೆ ಮುನಿದಿದ್ದಾರೆ, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್. ಸೊ ಇಲ್ಲಿವರೆಗೆ ಇಬ್ಬರನ್ನು ಕೂಡ ಮನವೊಲಿಸೋಕ್ಕಾಗಿಲ್ಲ ಬಿ ಜೆ ಪಿ ನಾಯಕರಿಗೆ. ಬೇರೆ ಬೇರೆ ಕಾರಣ ಕೂಡ ಇದೆ. ಸೊ ಹಾಗಾಗಿ 52 ಶಾಸಕರು ರಾಜೀನಾಮೆ ಕೊಟ್ಟರು ಕೂಡ ಅವ್ರಿಗೇನಾದರೂ ಆಫರ್ ಕೊಡಬೇಕಾಗತ್ತೆ, ಮಂತ್ರಿ ಮಾಡ್ತೀನಿ ಅಂತೇಳಿ. ಆಯಿತಾ? 52 ಶಾಸಕರು ಬರ್ತಾರೆ, 66 ಬಿ ಜೆ ಪಿಯವರಿದ್ದಾರೆ, 113 ಆಯಿತು ಅಂತ ಅಂದ್ಕೊಳ್ಳಿ. 113 ಆಯಿತು ಅಂತ ಅಂದ್ಕೊಳ್ಳಿ. 34 ಮಂತ್ರಿ ಮಾಡೋಕ್ಕಾಗೋದು, ಮುಖ್ಯಮಂತ್ರಿ ಸೇರಿದಂತೆ. 52 ಜನರಲ್ಲಿ ಎಷ್ಟು ಜನರಿಗೆ ಕೊಡ್ತೀರಿ? ಇಲ್ಲಿ ಬಿ ಜೆ ಪಿಯವ್ರಿಗೂ ಒಂದು 10-15 ಜನರಿಗಾದರೂ ಕೊಡಬೇಕಲ್ವಾ? ಅದು ಆಗು ಹೋಗುವಂಥದ್ದಲ್ಲ. ಹಾಗೆ ಕರ್ಕೊಂಬರೋದಕ್ಕೆ ಪ್ರಬಲ ನಾಯಕ ಕೂಡ ಬಿ ಜೆ ಪಿಯಲ್ಲಿ ಇಲ್ಲ. ಇನ್ನು ಬಿ ಜೆ ಪಿಯವರು ನಮ್ಮ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಮುಂದುವರಿಸಿದ್ದಾರೆ. ಯಾರು ಹೇಳಿದ್ದು? ಸಿದ್ದರಾಮಯ್ಯ. 50 ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಒಡ್ಡಿದ್ದಾರೆ. ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ರು. ಅದರ ಜೊತೆಗೆ ಬಿ ಜೆ ಪಿ ಎಂದು ನೇರವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಹಿಂದೆ 17 ಶಾಸಕರಿಗೆ ತಲಾ 25ರಿಂದ 50 ಕೋಟಿ ಕೊಟ್ಟು ಖರೀದಿ ಮಾಡಿದ್ರು. ಈಗ 50 ಕೋಟಿ ಆಮಿಷ ಒಡ್ಡಿದ್ದಾರೆ. ಈ ಹಣ ಎಲ್ಲಿಂದ ಬರುತ್ತೆ? ಬಿ ಜೆ ಪಿಯವರು ನೋಟ್ ಪ್ರಿಂಟ್ ಮಾಡಿದ್ರಾ ಅಂತ ಕೇಳಿದರು. ಆಮೇಲೆ ನನ್ನನ್ನು ಕೆಣಕಿದರೆ ರಾಜ್ಯದ ಜನ ಸುಮ್ಮನಿರಲ್ಲ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏನು ಹೇಳಿದರು ಸಿದ್ದರಾಮಯ್ಯನವರು? ಬನ್ನಿ ನೋಡೋಣ. ಈ ಸಾರಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನು ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿ? ಇದಾದ ನಂತರ ಸಿದ್ದರಾಮಯ್ಯನವರ ಹೇಳಿಕೆ ಗಮನಿಸಿ ಇದನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೆ. ನನ್ನನ್ನು ಕೆಣಕಿದರೆ ರಾಜ್ಯದ ಜನ ಸುಮ್ಮನಿರಲ್ಲ. ಯಾರಿಗೆ ಹೇಳಿದರು? ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿದ್ರು. ನನ್ನನ್ನು ಇಳಿಸಿದರೆ ಸುಮ್ಮನಿರಲ್ಲ ಅಂತ ಹೇಳಿದ್ರ? ಇದು ಒಂದು ವ್ಯಾಖ್ಯಾನ. ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗತ್ತೇನೋ ಅದಕ್ಕೆ ಹೇಳಿದರು ಅಂತ ನಂಬರ್ 1. ಎರಡನೇದು ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ತಾರೆ ಅನ್ನುವಂಥ ಸುಳಿವು ಸಿಕ್ಕಿದೆಯಾ? ಅದಕ್ಕೆ ಹೇಳಿದ್ರಾ? ಕಾಂಗ್ರೆಸ್ಗೆ ಹೇಳಿದ್ರಾ? ಇನ್ನೊಂದು ವ್ಯಾಖ್ಯಾನ, ಕುಮಾರ್ ನಾಯಕ್ MP ಮುಡಾ ಹಗರಣದಲ್ಲಿ MP ರಾಯಚೂರು MPಗೆ ನೋಟಿಸ್ ಕೊಟ್ಟರು, ತನ್ನ ಆಪ್ತ ಕುಮಾರ್ಗೆ ನೋಟಿಸ್ ಕೊಟ್ಟರು, ತನಗೂ ನೋಟಿಸ್ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ನನ್ನನ್ನೇನಾದರೂ ಮುಟ್ಟಿದರೆ ರಾಜ್ಯದ ಜನ ಬಿಡಲ್ಲ ಅಂತೇಳಿ ಬಿ ಜೆ ಪಿಗೆ ವಾರ್ನಿಂಗ್ ಕೊಟ್ಟರ? ಗೊತ್ತಿಲ್ಲ.
CM ಸಿದ್ದರಾಮಯ್ಯ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ನಾನು ಕರ್ನಾಟಕಕ್ಕೆ ಭಾಗ್ಯಗಳನ್ನು ಕೊಟ್ಟಿದ್ದೇನೆ, ನನ್ನನ್ನು ಮುಟ್ಟಿದರೆ ಕರ್ನಾಟಕದ ಜನ ಸುಮ್ಮನೆ ಬಿಡುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಈ ವಾರ್ನಿಂಗ್ ಯಾರಿಗೆ ನೋಡಿ, ನಾಳೆಯ ದೊಡ್ಡ ಚರ್ಚೆಯ ವಿಷಯ. ಕಾಂಗ್ರೆಸ್ ಹೈಕಮಾಂಡ್ಗ, BJPಗ ಗೊತ್ತಾಗ್ತಾ ಇಲ್ಲ. ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡಿಕೊಳ್ಳುವ ನಿಪುಣರಾಗಿದ್ದರೆ ಅರ್ಥ ಮಾಡ್ಕೊಳ್ಳಿ. ಹಾಕಿ ಅವರ ಡೈಲಾಗ್. ಒಟ್ಟು ಒಂದು ಕುಟುಂಬಕ್ಕೆ 50,000 ರಿಂದ 60,000 ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದ್ದಾರೆ. ಒಂದು ತಿಂಗಳಿಗೆ 50,000 ರಿಂದ 60,000. ಯಾವ ಸರ್ಕಾರ ಕೊಟ್ಟಿದೆ? ಅದಕ್ಕೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರು ಎಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೆ.